ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಬಳ್ಳಾರಿ ಜಿಲ್ಲೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾಗೆ ಭರ್ಜರಿ ರೆಸ್ಪಾನ್ಸ್. ಫೆಬ್ರವರಿ 23ರವರೆಗೆ ಸಂಚರಿಸಲಿದೆ ಎಂದ ಡಿಸಿ ಪ್ರಶಾಂತ್ ಕುಮಾರ್ ಮಿಶ್ರಾ. ಸಿದ್ದಯ್ಯನಕೋಟೆ ಮಹಂತ ಮಠಕ್ಕೆ 25 ವರ್ಷಗಳ ಸಂಭ್ರಮ. ರಜತ ಮಹೋತ್ಸವಕ್ಕೆ ಸರ್ವ ಸಿದ್ಧತೆ ನಡೆಸಿದ ಗ್ರಾಮಸ್ಥರು. ಎಲ್ಲ ಅಂಗವಿಕಲರಿಗೆ 5,000 ರೂಪಾಯಿಗಳ ಮಾಸಾಶನ ನೀಡಿ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಆಗ್ರಹ. ವಾರ್ತೆಗಳ ವಿವರ. ಬಳ್ಳಾರಿಯಲ್ಲಿ ಜನವರಿ 26ರಂದು ಪ್ರಾರಂಭವಾದ ಸಂವಿಧಾನ ಜಾಗೃತಿ ರಥಯಾತ್ರೆಯು ಈಗಾಗಲೇ 64 ಗ್ರಾಮ ಪಂಚಾಯಿತಿ ಹಾಗೂ 4 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಂಚಾರ ಪೂರ್ಣಗೊಳಿಸಿದೆ ಎಂದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ತಿಳಿಸಿದರು. ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು 100 ಗ್ರಾಮ ಪಂಚಾಯಿತಿಗಳು 8 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ನಡೆಸಲು ತೀರ್ಮಾನಿಸಿ ಜನವರಿ 26ರಂದು ಚಾಲನೆ ನೀಡಲಾಗಿತ್ತು. ಇದೀಗ 64 ಗ್ರಾಮ ಪಂಚಾಯಿತಿ ಹಾಗೂ 4 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಂಚಾರ ಪೂರ್ಣಗೊಳಿಸಿದೆ ಎಂದು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕರ್ನಾಟಕ ಗಣ್ಯ ಸರ್ಕಾರ ನಿರ್ದೇಶನದಂತೆ ನಾವು 26ನೇ ಜನವರಿ 2024ರಿಂದ ಒಂದು ಭಾರತ ಸಂವಿಧಾನದ 75ನೇ ವರ್ಷ ಏನು ನಾವು ಗಣರಾಜ್ಯೋತ್ಸವ ದಿನಾಚರಣೆ ಇರುವಾಗ ಒಂದು ಸ್ಪರ್ಧ ಚಿತ್ತನ್ನು ಟ್ಯಾಬ್ಲೋ ಅನ್ನು ನಾವು ಪ್ರತಿ ಜಿಲ್ಲೆಗಳಲ್ಲಿ ಸುಮಾರು ಒಂದು ತಿಂಗಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿ ಮತ್ತು ಪ್ರತಿ ನಗರ ಸ್ಥಳೀಯ ಕ್ಷೇತ್ರದಲ್ಲಿ ಭಾರತದ ಸಂವಿಧಾನದ ಮಹತ್ವದ ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸೋ ಸಂದರ್ಭದಲ್ಲಿ ನಾವು ಈ ಟ್ಯಾಬ್ಲೋಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಇದು ಮಾಡ್ತಾ ಇದ್ದೀವಿ. 26ನೇ ತಾರೀಕು ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವ್ರ ಮುಖಾಂತರ ಅದನ್ನು ನಾವು ಫ್ಲಾಗ್ ಆಫ್ ಮಾಡಿ ಇಲ್ಲಿವರೆಗೆ ಸುಮಾರು 64 ಗ್ರಾಮ ಪಂಚಾಯತಿ ಮತ್ತು 4 ನಗರ ಸ್ಥಳೀಯ ಪ್ರದೇಶದಲ್ಲಿ ಈಗಾಗಲೇ ಅದನ್ನು ನಾವು ಕಳಿಸಿದ್ದೀವಿ. ಬಹಳ ಹರ್ಷದ ವಿಚಾರ ಏನಂದ್ರೆ ಎಲ್ಲಿ ಎಲ್ಲಿ ನಮ್ಮ ಟ್ಯಾಬ್ಲೋ ಹೋಗಿದೆ ನಾವು ಕವರ್ ಮಾಡಬೇಕಾದ್ರೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿನ ಕವರ್ ಮಾಡಿದ್ದೀವಿ. ಸೊ ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು, ನಗರ ಸ್ಥಳೀಯ ಮತ್ತು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು, ಜನಪ್ರತಿನಿಧಿಗಳು, ವಿದ್ಯಾರ್ಥಿನಿಗಳು ಎಲ್ಲರೂ ಸೇರಿ ಆ ಟ್ಯಾಬ್ಲೋಗೆ ಬಹಳ ವೆಲ್ಕಮ್ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಇದರದ್ದು ಉದ್ದೇಶ ಇರೋದು ಏನಂದ್ರೆ ನಮ್ಮ ಸಂವಿಧಾನ ಹೇಗೆ ಬಂತು ಅದಕ್ಕೆ ನಾಯಕರಾದ ನಮ್ಮ ಬಾಬಾ ಭೀಮರಾವ್ ಅಂಬೇಡ್ಕರ್ ಸಾಹೇಬರು, ಬಸವಣ್ಣ ಅವರು ಮತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಏನು ಒಂದು ಭಾವನೆ ಇದೆ ಆ ಸಂವಿಧಾನದ ಭಾವನಾ ಅರ್ಥಪೂರ್ವಕವಾಗಿ ನಮ್ಮ ಯಂಗರ್ ಜನರೇಷನ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿದಾಗೆ 64 ಗ್ರಾಮ ಪಂಚಾಯತಿ ಮತ್ತು 4 ನಗರ ಪ್ರದೇಶದಲ್ಲಿ ಈಗಾಗಲೇ ನಾವು ಅದನ್ನ ಕಳಿಸಿದ್ದೀವಿ. ಸುಮಾರು 70% ಜಾಗವನ್ನು ನಾವು ಕವರ್ ಮಾಡಿದ್ದೀವಿ. ಇವತ್ತು ಕಂಪ್ಲಿಯಲ್ಲಿ ಟ್ಯಾಬ್ಲೋ ಹೋಗಿದೆ. ಮುಂದಿನ ದಿನಗಳಲ್ಲಿ ಸಂಡೂರು ತಾಲೂಕಾ ಕವರ್ ಆಗುತ್ತೆ. ಒಟ್ಟಿನಲ್ಲಿ 26 ಜನವರಿಯಿಂದ 23 ಫೆಬ್ರವರಿವರೆಗೆ ನಮ್ಮ ಜಿಲ್ಲೆಯಲ್ಲಿ ಈ ಟ್ಯಾಬ್ಲೋ ಅನ್ನ ನಾವು ಎಲ್ಲ ಕಡೆ ಪ್ರದರ್ಶನ ಮಾಡ್ತೀವಿ. 24 ಮತ್ತು 25 ಫೆಬ್ರವರಿಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಆರಮನೆ ಮೈದಾನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಸೇರಿ ಅಲ್ಲಿ ಒಂದು 2 ದಿವಸ 24 ಮತ್ತು 25 ಫೆಬ್ರವರಿ ಒಂದು ಪ್ರೋಗ್ರಾಮ್ ನಡೀಲಿಕ್ಕಿದೆ. ಅಲ್ಲಿ ನಮ್ಮ ಟ್ಯಾಬ್ಲೋ ಅನ್ನ ನಾವು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಈಗಾಗಲೇ ಸಮಾಜ ಕಲ್ಯಾಣ ಸಚಿವರು ಕೂಡ ಪ್ರತಿ ವಾರ ಸತತವಾಗಿ ಇದರ ಬಗ್ಗೆ ರಿವ್ಯೂ ಮಾಡಿ ಇದರದ್ದು ಮಹತ್ವ ನಮ್ಮ ಜನರಿಗೆ ಮೂಡಿಸ್ಬೇಕು ಅಂತ ಅವರು ಈಗಾಗಲೇ ರಿವ್ಯೂ ಮಾಡಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಕೂಡ, ಸಮಾಜ ಕಲ್ಯಾಣ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ರಿವ್ಯೂ ಮಾಡ್ತಿದ್ದಾರೆ. ಇದು ಸಂವಿಧಾನದಲ್ಲಿ ಇರ್ತಕ್ಕಂಥ ಭಾವನೆಗಳು, ಅರ್ಥಗಳು ನಾವು ಜನರಿಗೆ ಮುಟ್ಟಿಸ್ಬೇಕು. ಮತ್ತು ಮೊನ್ನೆ ತಾನೇ ನಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಐತಿಹಾಸಿಕ ಏನು ಬಳ್ಳಾರಿ ಬೆಟ್ಟ ಇದೆ, ಬಳ್ಳಾರಿ ಕೋಟೆ ಇದೆ. ಆ ಕೋಟೆಗೆ ಸುಮಾರು 300ಕ್ಕಿಂತ ಹೆಚ್ಚು ಜನ ಇನ್ಕ್ಲೂಡಿಂಗ್ ಅವರ್ CUZP ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮತ್ತು ಅಪರ ಜಿಲ್ಲಾಧಿಕಾರಿಗಳು, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು, ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತೆ ಮುಂತಾದ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಸಂಘ ಸಂಸ್ಥೆಗಳು ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಆ ಬೆಟ್ಟಗೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದು ಬಹಳ
ಸೋಷಿಯಲ್ ಮೀಡಿಯಾಲಿನೂ ಕೂಡ ಚರ್ಚೆ ಆಯಿತು ಅದರ ಬಗ್ಗೆ. ಇವತ್ತು ಈ ಗೋಷ್ಠಿದ ಉದ್ದೇಶ ಏನಂದರೆ ತಮ್ಮ ಮುಖಾಂತರ, ಯಾಕೆಂದರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಪತ್ರಕರ್ತರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟರೆ ಜನಕ್ಕೆ ಇನ್ನೂ ಜಾಸ್ತಿ ನಾವು ಈ ಮಾಹಿತಿಯನ್ನು ತಲುಪಿಸ್ಬೋದು ಅಂತ ಉದ್ದೇಶದಿಂದ ಇವತ್ತು ತಮ್ಮೆಲ್ಲರೂ ಕರೆದಿದೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಂಪ್ಲಿ ಮತ್ತು ಸಂಡೂರು ತಾಲೂಕಲ್ಲಿ ಈ ಸ್ತಬ್ಧಚಿತ್ರಗಳು ಹೋಗುತ್ತೆ. ಇದ್ರ ಬಗ್ಗೆ ತಾವು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಮುಟ್ಟಿಸ್ಬೇಕು ಅಂತ ನಾನು ತಮ್ಮೆಲ್ಲರಿಗೂ ಕೇಳ್ತೀನಿ. ಮೇಜರ್ ಆಗಿ ಸೋಷಿಯಲ್ ಮೀಡಿಯಾ, ಯಾಕೆಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸೋಷಿಯಲ್ ಮೀಡಿಯಾನೇ ಈಸ್ ಲೈಕ್ ದ ಬಿಗ್ಗೆಸ್ಟ್ ಥಿಂಗ್. ಇವಾಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾವುದೇ ಒಂದು ಸರ್ಕಾರದಿಂದ ಜನರಿಗೆ ಯಾವುದಾದ್ರೂ ಒಂದು ಸೌಲಭ್ಯಗಳು ಸಿಗಬೇಕು ಅಂದರೆ ಅದರದ್ದು ಮಾಹಿತಿ ಸೋಷಿಯಲ್ ಮೀಡಿಯಾ ಅಂದರೆ ಭಾಳ ಜಾಸ್ತಿ ಹೋಗುತ್ತೆ. ಹಾಗಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮುಖಾಂತರ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಈ ಕಾರ್ಯಕ್ರಮ ಬಗ್ಗೆ ತಾವು ಮಾಹಿತಿ ಕೊಟ್ಟರೆ ಅದನ್ನು ಭಾಳ ಅನುಕೂಲ ಆಗುತ್ತೆ. ಇನ್ನೊಂದು ಈ ಮಾಹಿತಿ ತಮ್ಮೆಲ್ಲರಿಗೂ ಬೇಸಿಕಲಿ ತಮ್ಮೆಲ್ಲರಿಗೂ ಸ್ವಾಗತ ಕೋರಬೇಕು ಅಂತ ಏನಂದರೆ, 16ನೇ ತಾರೀಕು ವಾಲ್ಮೀಕಿ ಭವನದಲ್ಲಿ ಸಂಜೆಗೆ 5 ಗಂಟೆಗೆ ಒಂದು ಚಿತ್ರಕಲಾ ಪ್ರದರ್ಶನ ನಾವು ಹಮ್ಮಿಕೊಂಡಿದ್ದೀವಿ. ಇದೇ ಸಂವಿಧಾನದ ಜಾಥಾದ ಅಂಗವಾಗಿ. ಸೊ ಆ ದಿವಸ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತ ತಮ್ಮಲ್ಲಿ 16 ಆ್ಯಕ್ಚುಲಿ 17th ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ 17th ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಹಾಗಾಗಿ 16th ಸಂಜೆ 5 ಗಂಟೆಗೆ ನಮ್ಮ ವಾಲ್ಮೀಕಿ ಭವನದಲ್ಲಿ ಇದಕ್ಕೆ ಒಂದು ಚಿತ್ರಕಲಾ ಪ್ರದರ್ಶನ ನಾವು ಹಮ್ಮಿಕೊಂಡಿದ್ದೀವಿ. ಬಳ್ಳಾರಿ ನಗರದಲ್ಲಿ ಪಾಳು ಬಿದ್ದ SRS ಚಿತ್ರಮಂದಿರದಲ್ಲಿ ನಿನ್ನೆ ತಡರಾತ್ರಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು ಹೆಚ್ಚಿನ ನಷ್ಟ ಉಂಟಾಗಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಬಳ್ಳಾರಿ ನಗರದ ವಾಡ್ಲಾ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬಳಿ ಇರುವ SRS ಚಿತ್ರಮಂದಿರದಲ್ಲಿ ನಿನ್ನೆ ತಡರಾತ್ರಿ ಆಕಸ್ಮಿಕವಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಮಧ್ಯರಾತ್ರಿ ನಡೆದ ಈ ಬೆಂಕಿ ಅವಘಡದಲ್ಲಿ ಹೆಚ್ಚಿನ ಅನಾಹುತ ಸಂಭವಿಸುವ ಮುನ್ನವೇ ಎಚ್ಚೆತ್ತ ಸಿಬ್ಬಂದಿ ಹಾಗೂ ಮಾಲೀಕರು ಅಗ್ನಿಶಾಮಕ ದಳ ಕಚೇರಿಗೆ ಮಾಹಿತಿ ನೀಡಲಾಗಿ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಬೇಗ ಬೇಗ ನೋಡಿ ಫ್ರೆಂಡ್, ಇಲ್ಲಿ ಹೆಸರ ಥಿಯೇಟರ್ ಬೆಂಕಿ ಬಿದ್ದಿದೆ. ಮಧ್ಯರಾತ್ರಿ 1:30-2 ಗಂಟೆ ಆಗಿದೆ. ಫೈರ್ ಇಂಜಿನ್ ಬಂದಿದೆ. ಪೊಲೀಸರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಬೆಂಕಿ ನಂದಿಸಕ್ಕೆ. ಇದೆಲ್ಲ ನಾವು ಸೆರೆ ಹಿಡಿತಾ ಇದ್ದೀವಿ. ಮಧ್ಯರಾತ್ರಿ 1:30-2 ಗಂಟೆ ಸುಮಾರು ಬೆಂಕಿ ಬಿದ್ದಿದೆ. ನಾವು ಫೈರ್ ಇಂಜಿನಿಗೆ ಫೋನ್ ಮಾಡಿದ್ವಿ, ಎಲ್ಲ ಬಂದಿದ್ದಾರೆ. ಪೊಲೀಸರು ಆದಷ್ಟು ಪ್ರಯತ್ನ ಪಡ್ತಿದ್ದಾರೆ. ಅದು ಶಾಕ್ ಸೆಕ್ಯೂರಿಟಿಯಿಂದ ಆಗಿದ್ದು, ಯಾರೋ ಕಿಡಿಗಳಿಂದ ಯಾರೋ ಗೊತ್ತಿಲ್ಲ. ಅಲ್ಲಿ ನೋಡಿ ಫ್ರೆಂಡ್ಸ್, ಇದು ಕೇಬಲ್ ಇಂದ ಏನಿಲ್ಲ. ಯಾರು ಬಿಸಿಲು ಹೀಟ್ ಐತಲ್ಲ, ಓಪನ್ ಆಗಲ್ಲ. ಬಿ ಹಾಕ್ಯಾರ ಸರ್, ಅದು ಇಲ್ಲ ಬಿ ಹಾಕಿಲ್ಲ. ಕೇಬಲ್ ಇದೆ ಸರ್. ಅದು ಗ್ಯಾಸ್ ಏನೋ ಸಿಲಿಂಡರ್ ಏನೋ ಇದಾವ. ತೆಗದಾರ ಏನು ಸ್ಟಾರ್ಟಿಂಗ್ ಇಲ್ಲ, ಹತ್ತಿದಾಗ ಗೊತ್ತಾಗಿಲ್ಲ. ಆಮೇಲೆ ಆ ಕಡೆ ಇದ್ದು ತೆಗದತ್ತ. ಫೆಬ್ರವರಿ 16ರಂದು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಲಿದ್ದು, ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಯೋಜನೆಗಳನ್ನು ರೂಪಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಪಾಲಕರ ಒಕ್ಕೂಟಕ್ಕೆ ಜಯವಾಗಲಿ. ಅಂಗವಿಕಲರ ಪೆನ್ಷನ್ 5,000 ರೂಪಾಯಿ ಕೊಡಲೇಬೇಕು. ಅಂಗವಿಕಲರ ಪೆನ್ಷನ್ ಸಿದ್ದರಾಮಯ್ಯ ಸರ್ಕಾರ ಅಂಗವಿಕಲರಿಗೆ ಗ್ಯಾರಂಟಿ ಕೊಡಲೇಬೇಕು.
ಎಲ್ಲ ಅಂಗವಿಕಲರಿಗೆ 5,000 ರೂಪಾಯಿಗಳ ಮಾಸಾಶನ ನೀಡಬೇಕು. ರಾಜ್ಯದಲ್ಲಿ ಅಂಗವಿಕಲರಿಗೆ ಪ್ರತ್ಯೇಕ ಸಚಿವಾಲಯ ಹಾಗೂ ಪ್ರತ್ಯೇಕ ಸಚಿವರನ್ನ ಮಾಡಬೇಕು. ಎಲ್ಲ ಅಂಗವಿಕಲರಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಎಂಬುದು ಸೇರಿದಂತೆ ಇನ್ನಿತರೆ 13 ಬೇಡಿಕೆಗಳುಳ್ಳ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ನೀಡಿದ್ದು, ಈ ಬೇಡಿಕೆಗಳನ್ನು ಈಡೇರಿಸುವಂತೆ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮುಖಂಡರು ಏನು ಹೇಳಿದ್ದಾರೆ ನೋಡಿ. ಮಾಸಾಶನ ಹೆಚ್ಚಳ ಮಾಡಬೇಕು. ಅಂಗವಿಕಲರು ಒಂದೇ UDID ಕಾರ್ಡ್, ಇದರಲ್ಲಿ ತಾರತಮ್ಯ ಬೇಡ, ಒಂದೇ ಮಾಸಾಶನ ಕೊಡಬೇಕು. ರಾಜ್ಯದಲ್ಲಿ ಅಂಗವಿಕಲರಿಗೆ ಪ್ರತ್ಯೇಕ ಸಚಿವಾಲಯ ಹಾಗೂ ಪ್ರತ್ಯೇಕ ಸಚಿವರು ಮಾಡಲೇಬೇಕು. 2016 ಕಾಯ್ದೆ ಪ್ರಕಾರ ಹಾಗೂ ಸುಪ್ರೀಂ ಕೋರ್ಟ್ ಜಾರಿಗೆ ಹೊರಡಿಸಿದ ಆದೇಶ ಪ್ರಕಾರ ಅಂಗವಿಕಲರ ಶೇಕಡ 5% ವಿಕಲಚೇತನ ಸರ್ಕಾರ ಕಚೇರಿಗಳಲ್ಲಿ ಹಾಗೂ ಖಾಸಗಿಯಲ್ಲಿ ಉದ್ಯೋಗ ನೀಡಬೇಕು. ಎಲ್ಲ ಅಂಗವಿಕಲರ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ನೀಡಬೇಕು. ರಾಜ್ಯಾದ್ಯಂತ ಅಂಗವಿಕಲರ ಪ್ರತಿ 3ನೇ ಸೋಮವಾರದಂದು ಅಂಗವಿಕಲರ ಕುಂದುಕೊರತೆ ಸಭೆ ನಡೆಸುವುದಕ್ಕೆ ಶೀಘ್ರವಾಗಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಹೊರಡಿಸಬೇಕು. ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಕೂಡ ಅವರು ಕಮಿಷನರ್, ರಾಜ್ಯ ಮಟ್ಟದ ಕಮಿಷನರ್ ಏನಿದ್ರು ಅದೇ ರೀತಿ ಜಿಲ್ಲಾ ಮಟ್ಟದ ನ್ಯಾಯಾಧೀಶರವರು ನಮ್ಮ ಅಂಗವಿಕಲರ ಹಂಗಾಗಿ ನಾವೇನು ಹೇಳ್ತಾ ಇದೀವಿ, ಅವ್ರಿಗೆ ಪೂರ್ತಿಯಾಗಿರ್ತಕ್ಕಂಥ ಇಡೀ ಜಿಲ್ಲೆಯ ಅಧಿಕಾರ ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗಿರ್ತದೆ. ನಾವು ಅಂಗವಿಕಲರಿಗೆ ಕನಿಷ್ಠ ತಿಂಗಳಿಗೊಂದ್ಸಲ ಆದರೂ ಕೂಡ ಕಾನೂನಿದೆ, ಇದು ಏನಿದೆ ಕಾನೂನಿದೆ, ಅಂಗವಿಕಲರ ಹಕ್ಕುಗಳ ಕಾಯ್ದೆ ಪ್ರಕಾರ ಯಾರು ಮನೆಗೆ ಸೇರಂಗಲ್ಲ ಏನಿಲ್ಲ. ನಮ್ಮನ್ನ ಹೆಂಗ ಸರ್ ಮತ್ತೆ ಅಲ್ಲ ಸರ್, ಮತ್ತೆ ನಮ್ಮನೆ ಯಾರು ಸೇರಂಗಲ್ಲ ಮತ್ತೆ ಹೆಂಗ ಸರ್? ನಾವು ಸಾಯದೆ ಮತ್ತೆ ಏನಿಲ್ಲ, ಸಾಯದೆ ಹೌದಿಲ್ಲ ಸರ್? ಮತ್ತೆ ಏನು ಮಾಡೋಕೆ ಸರ್? ಇಂತಿಂಥ ಕಷ್ಟಗಳು ಇದೆ ಸರ್. ಮತ್ತೆ ಪ್ರಾಬ್ಲಮ್ ಹೇಳ್ತೀವಿ ಸರ್, ನಮ್ಮನ್ನು ಮಾಡ್ಕೊಂಬರಾರು ಬಿಡಾರು ಸರ್. ಹೌದು, ಮತ್ತೆ ನಮಗೆ ಇನ್ನೂ ಮದುವೆ ಆಗಿಲ್ಲ, ಏನಿಲ್ಲ. ಮತ್ತೆ ಎಲ್ಲರಿಗೂ ಮದುವೆ ಆಗಿಲ್ಲ ಸರ್, ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗ್ಲಾರ್ದ್ರಿಗೆ ಏನು ಬದುಕು ಮಾಡ್ಲಾರ್ದ್ರಿಗೆ ಏನು ಮತ್ತೆ ಅದನ್ನ ಸಂಬಳ ಬಂದ್ರೆ ಆ ಸಂಬಳ ಕೂಡ ಕಡಿಮೆ ಬಂದ್ರೆ ಇನ್ನೇನು ಜೀವನ ಆಗುತ್ತೆ? ಯಾರು ನೋಡ್ತಾರೆ ಸರ್ ನಮ್ಮ ಜೀವನ ಹೆಂಗ ಸರ್? ಹೇಳ್ರಿ ಸರ್. ಹೆಸರು ರಂಗಪ್ಪ ದಾಸರ್ ಅಂತೇಳಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬಳ್ಳಾರಿ ತಾಲೂಕಿನ ಅಂಗವಿಕಲರು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟದ ನಾಯಕತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಭಾರಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಂತ ಹೇಳಿದಪ್ಪ ಅಂದರೆ, ಅಂಗವಿಕಲರಿಗೆ ಕನಿಷ್ಠ ಜೀವನ ನಿರ್ವಹಣಾ ಭತ್ಯೆ ಮಾಸಾಶನ ಅಂತ ಏನು ಕರಿತೀವಿ, ಅದು 5,000 ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಂಗವಿಕಲರ ಬೇಡಿಕೆ ಆಗಿರ್ತಕ್ಕಂಥದ್ದಾಗಿದೆ. ಹಂಗಾಗಿ ಈಗ ಫೆಬ್ರವರಿ 16ನೇ ತಾರೀಕಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಈ ಮುಂಗಡ ಪತ್ರದಲ್ಲಿ ಈ ಬೇಡಿಕೆಯನ್ನು ಅವ್ರುಗಳು ಸೇರಿಸ್ಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ ಆಗಿದೆ ಅಂತಕ್ಕಂಥದ್ದು ಒಂದನೇ ವಿಚಾರ. ಎರಡನೇ ವಿಚಾರ ಏನಂತ ಹೇಳಿದಪ್ಪ ಅಂದರೆ, ಈಗಾಗಲೇ ಕಾಂಗ್ರೆಸ್ಸು 2 ಬಾರಿ ತನ್ನ ಪ್ರಣಾಳಿಕೆಯಲ್ಲಿ ಅಂಗವಿಕಲರಿಗೆ ನಾವು ಕನಿಷ್ಠ 3,000 ರೂಪಾಯಿ ಮಾಸಾಶನವನ್ನು ಮಾಡ್ತೀವಿ ಅಂತೇಳಿ ಅವರ ಕಾಂಗ್ರೆಸ್ ಪಕ್ಷನೇ ತನ್ನ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿತ್ತು. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಏನಂತ ಹೇಳಿದಪ್ಪ ಅಂದ್ರೆ, ನಾವು ನಮ್ಮ ಭರವಸೆಗಳನ್ನು ಈಡೇರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹಲವಾರು ಬಾರಿ ಹೇಳ್ತಾ ಇದ್ದಾರೆ. ಆದರೆ ಅಂಗವಿಕಲರ ವಿಷಯದಲ್ಲಿ ಅವರು ಭರವಸೆಗಳನ್ನು ಯಾಕೆ ಈಡೇರಿಸಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಅಂತಕ್ಕಂಥದ್ದು. ಅಂದರೆ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ 3,000 ರೂಪಾಯಿ ಮಾಸಾಶನವನ್ನು ಕೂಡ ಇಲ್ಲಿವರೆಗೂ ಕೂಡ ಕನಿಷ್ಠ ಈಡೇರಿಸಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಗಂಭೀರ ಆರೋಪ ಇದೆ. ಇದನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರ. ಈಗ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಅದೇ ರೀತಿಯಲ್ಲಿ ಅಂಗವಿಕಲರಿಗೂ ಕೂಡ ಗ್ಯಾರಂಟಿ ಯೋಜನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಅದರಲ್ಲಿ ಭಾರಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಕನಿಷ್ಠ 5,000 ರೂಪಾಯಿ ಮಾಸಾಶನವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ. ನಾವು ಅಂಗವಿಕಲರು ಘನತೆಯಿಂದ ಜೀವನ ಮಾಡಬೇಕು ಅಂತೇಳಿ ಸರ್ಕಾರ ಹೇಳ್ತದೆ, ಮತ್ತು ಅಂಗವಿಕಲರ ಕಾಯ್ದೆ ಮತ್ತು ಕಾನೂನಲ್ಲಿ ಕೂಡ ಏನು ಹೇಳ್ತದೆ, ಘನತೆಯಿಂದ ಜೀವನ ಮಾಡಬೇಕು ಅಂತೇಳಿ ಕಾನೂನಲ್ಲಿ ಹೇಳ್ತಾ ಇದೆ. ಅಂದರೆ ಘನತೆಯಿಂದ ಜೀವನ ಮಾಡಬೇಕು ಅಂತಕ್ಕಂಥದ್ದು ಹೇಳಿದಷ್ಟೇ ಸಾಕಾಗೋದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಕಾಯ್ದೆ ಕೂಡ ಹೇಳ್ತದೆ ಏನಂತ ಹೇಳಿದಪ್ಪ ಅಂದ್ರೆ, ಅವರಿಗೆ ಶಿಕ್ಷಣ ಕೊಡಬೇಕು, ಉದ್ಯೋಗ ಕೊಡಬೇಕು. ಇಲ್ಲ ಅಂತೇಳಿದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ
ಒಂದು ಮಾಸಾಶನ ಅಂದರೆ ನೆರವನ್ನು ಕೊಡಬೇಕು ಅಂತೇಳಿ ಕಾನೂನು ಹೇಳ್ತದೆ. ಅಂದರೆ 1400 ರೂಪಾಯಿ ಕೊಡ್ತಕ್ಕಂಥದ್ದು ಸ್ವಾಮಿ, ನೀವು 800 ರೂಪಾಯಿ ಕೊಡ್ತಕ್ಕಂಥದ್ದು ಅಂಗವಿಕಲರಿಗೆ ಸಾಕಾಗಲ್ಲ. ಇದು 10 ವರ್ಷದಿಂದ ಅದೇ 1400 ರೂಪಾಯಿಯನ್ನು ಮುಂದುವರಿಸ್ತಾ ಇದ್ದೀರಿ. ನಮಗೆ ಈಗ ಕನಿಷ್ಠ 5000 ರೂಪಾಯಿ ಕೊಡಬೇಕು ಅಂತೇಳಿ ನಾವು ಅವರಲ್ಲಿ ಡಿಮ್ಯಾಂಡನ್ನು ಮಾಡ್ತಾ ಇದ್ದೀವಿ. ಆ ರೀತಿಯಾಗಿ ಕಾಂಗ್ರೆಸ್ ಇದು ಸಿದ್ದರಾಮಯ್ಯ ಸರ್ಕಾರ ಅಂಗವಿಕಲರಿಗಾಗಿ ಗ್ಯಾರಂಟಿ ಯೋಜನೆಯನ್ನು ಪ್ರಕಟಿಸಬೇಕು ಅಂತೇಳಿ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲಿ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಇದೆ, ಅದನ್ನು ಜಾರಿಗೆ ತರಲಿಕ್ಕೆ ಒಂದು ಇಲ್ಲಿವರೆಗೂ ಕೂಡ ಆಗಿರ್ತಕ್ಕಂಥ ಯಾವುದೇ ಸೂಚನೆಗಳು ಇಡೀ ಕರ್ನಾಟಕದಲ್ಲಿ ನಾವು ಕಾಣ್ತಾ ಇಲ್ಲ. ನೀವು ಇಲ್ಲಿ ನೋಡ್ರಿ, ಜಿಲ್ಲಾಧಿಕಾರಿಗಳು ಇದ್ದಾರೆ, ಜಿಲ್ಲಾಧಿಕಾರಿಗಳು ಅಂಗವಿಕಲರ ಕುಂದುಕೊರತೆ ಸಭೆಯನ್ನು ಅವರು ಕರಿಬೇಕು ಅಂತೇಳಿ ಕಾನೂನು ಹೇಳ್ತಾ ಇದೆ. ಇಲ್ಲಿವರೆಗೂ ಕೂಡ ಒಂದು ಕುಂದುಕೊರತೆ ಸಭೆಯನ್ನು ಅವ್ರ ಕೈಲಿ ಕರೀಲಿಕ್ಕೆ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಆಯುಕ್ತರು ಇರ್ತಾರೆ ಮತ್ತು ಅವ್ರಿಗೆಲ್ಲ ರೀತಿಯ ಅಧಿಕಾರ ಇರ್ತದೆ ಇಡೀ ಜಿಲ್ಲೆ ಬಗ್ಗೆ. ಅವರು ಇಲ್ಲಿವರೆಗೂ ಕೂಡ ಕರೆದಿಲ್ಲ. ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಆದರೆ ಅವರು ಈ ಕುರಿತಂತೆ ಎಲ್ಲ ಇನಿಷಿಯೇಟ್ ಮಾಡಬೇಕು. ಯಾವುದೇ ಥರದಾಗಿರ್ತಕ್ಕಂಥ ಇನಿಷಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಕಾಯ್ದೆ ಜಾರಿಗೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಎಲ್ಲಿಂದ ಆಗಬೇಕು ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದ ಏನು ಆಡಳಿತ ಇರ್ತದೆ ಅಲ್ಲಿಂದ ಫಂಕ್ಷನ್ಗಳು ಅವರು ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂದರೆ ಕೆಳಗಡೆ ಪಂಚಾಯತ್ ಮಟ್ಟದಲ್ಲಿ ಜಾರಿ ಆಗ್ತದೆ, ತಾಲೂಕಲ್ಲಿ ಜಾರಿ ಆಗ್ತದೆ. ಹಂಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಈ ಕಾಯ್ದೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಕುಂದುಕೊರತೆ ಸಭೆಯನ್ನು ಕರೀಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಬೇಕಾದಷ್ಟು ಅವಕಾಶ ಕಾನೂನಿದೆ. ಏನಂತಂದರೆ ಅಂತ್ಯೋದಯ ಅನ್ನ ಕಾರ್ಡ್ ಯೋಜನೆ ಕೊಡಬೇಕಂತಿದೆ, ಅದು ಅಂಗವಿಕಲರಿಗೆ ಮುಟ್ಟಿಲ್ಲ. ಅಂದರೆ ನೀನು 100 ಮನೆಗಳಲ್ಲಿ 5 ಮನೆ ಅಂಗವಿಕಲರಿಗೆ ಕೊಡಬೇಕಂತಿದೆ. ಈಗಲೂ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅಂಗವಿಕಲರಿಗೆ ಮನೆಗಳಿಲ್ಲ, ಜಾಗ ಕೊಡಬೇಕು ಅಂತಿದೆ. ಅದ್ರ ಬಗ್ಗೆ ಸರ್ಕಾರ ಗಮನನೇ ಕೊಡ್ತಾ ಇಲ್ಲ. ಜಾಗ ಇಲ್ಲ ಅನ್ನೋ ಕಾರಣ ಕೂಡ ಇವತ್ತು ಅಂಗವಿಕಲರು ಯಾರೋ ಮನೆಯಲ್ಲಿ ಅವ್ರು ಇನ್ನು ಅವ್ರ ಕುಟುಂಬದ ಬೇರೊಬ್ಬರ ಮನೆಯಲ್ಲಿ ಏನಪ್ಪ ಅಂದರೆ ಆಶ್ರಯ ಪಡಿತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ. ಹಂಗಾಗಿ ಈ ರೀತಿ ಹಲವಾರು ಬೇಡಿಕೆಗಳು ನಾವು ಸರ್ಕಾರಕ್ಕೆ ಮುಂದಿಟ್ಟಿದ್ದೀವಿ. ಅವುಗಳನ್ನು ಸರ್ಕಾರ ಜಾರಿ ಮಾಡಬೇಕು ಅಂತೇಳಿ ಈ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ಮೇವಿಲ್ಲದೆ ನರಳುತ್ತಿದ್ದ ದೇವರ ಎತ್ತುಗಳಿಗೆ ಮೇವು ಪೂರೈಕೆ ಮಾಡುವ ಮೂಲಕ ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಮಾನವೀಯತೆಯನ್ನ ಮೆರೆದಿದ್ದಾರೆ. ಜನಪ್ರಿಯ ಶಾಸಕ NT ಶ್ರೀನಿವಾಸ್ ಅವರಿಗೆ, ಜನಪ್ರಿಯ ಶಾಸಕ NT ಶ್ರೀನಿವಾಸ್ ಅವರಿಗೆ, ದೇವರ ಎತ್ತುಗಳಿಗೆ ಉಚಿತ ಮೇವು ಕೊಟ್ಟ ಶಾಸಕ ಶ್ರೀನಿವಾಸ್ ಅವರಿಗೆ ಜೈ. ಮೇವಿಲ್ಲದೆ ನರಳುತ್ತಿದ್ದ ದೇವರ ಎತ್ತುಗಳಿಗೆ, ಮೂಕ ಪ್ರಾಣಿಗಳಿಗೆ 50 ಟನ್ ಮೇವನ್ನ ತಮ್ಮ ಸ್ವಂತ ಹಣದಿಂದ ನೀಡುವ ಮೂಲಕ ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಮಾನವೀಯತೆ ಮೆರೆದಿದ್ದಾರೆ. ಕೂಡ್ಲಿಗಿ ತಾಲೂಕಿನಲ್ಲಿ ನಾಯಕ ಸಮುದಾಯದ ಜನರು ಗ್ರಾಮೀಣ ಸಂಸ್ಕೃತಿಯಂತೆ ಒಂದು ಕಟ್ಟೆ ಮನೆಯವರು ಮನೆ ದೇವರಿಗೆ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಮಾಡಿಕೊಂಡು ತಮ್ಮ ಹರಕೆ ಈಡೇರಿದ ಮೇಲೆ ಆ ಜನರು ಅಂದುಕೊಂಡ ಹರಕೆಯನ್ನ ತೀರಿಸುವುದು ವಾಡಿಕೆ. ಅದರಂತೆ ಗುಡೇಕೋಟೆ ಹೋಬಳಿ ಸೇರಿದಂತೆ ಹಲವೆಡೆ ಶ್ರೀ ಮರುಕುಂಟಲೇಶ್ವರ, ಸೂರ್ಯ ಪಾಪನಾಯಕ, ಕಪ್ಪಳ ರಂಗಸ್ವಾಮಿ, ಗಾದ್ರಿ ಪಾಲನಾಯಕ ಸ್ವಾಮಿ, ಬೊಮ್ಮಲಿಂಗೇಶ್ವರ ಸ್ವಾಮಿ ಸೇರಿದಂತೆ ಅವರವರು ನಂಬಿಕೆಯ ದೇವರುಗಳನ್ನು ನಾಯಕ ಸಮುದಾಯದವರು ದೇವರುಗಳಿಗೆ ಹರಕೆ ರೂಪದಲ್ಲಿ ನೀಡಲಾದ ಹಸುಗಳು, ಎತ್ತುಗಳು ಮೇವಿನ ಕೊರತೆಯಿಂದ ಪರದಾಡುತ್ತಿರುವ ಬಗ್ಗೆ ಮಾಹಿತಿ ತಿಳಿದು ಸುಮಾರು 50 ಟನ್ ಮೇವನ್ನ ಉಚಿತವಾಗಿ ನೀಡಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮಸ್ಕಾರ. ಈ ದಿನ ದೇವರ ಎತ್ತುಗಳಿಗೆ ನಮ್ಮ ಕೂಡ್ಲಿಗಿ ಉಚಿತವಾಗಿ ಮೇವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸುಮಾರು 50 ಟನ್ ಮೇವನ್ನು ದೇವರ ಎತ್ತುಗಳಿಗೆ ಉಚಿತವಾಗಿ ಕೊಡುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಈ ದಿನ ನಾವು ಅದನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ದಿನ ತಮಗೆ ಗೊತ್ತಿದ್ದ ಹಾಗೆ ಬರಗಾಲ ಸಂದರ್ಭದಲ್ಲಿ ಮೇವಿನ ತೊಂದರೆ ಬಹಳ ಇದೆ. ಆದ್ದರಿಂದ ಆ ಒಂದು ಬರಗಾಲದ ಪರಿಸ್ಥಿತಿಯನ್ನು ಅರಿತು ದೇವರ ಎತ್ತುಗಳು ಉಪವಾಸ ಇರಬಾರ್ದು ಅಂತೇಳಿ ಅವರು ಭಕ್ತಿಯಿಂದ ನಮ್ಮ ಕೂಡ್ಲಿಗಿ ಶಾಸಕರು ಸನ್ಮಾನ್ಯ ಶ್ರೀ NT ಶ್ರೀನಿವಾಸ್ ಅವರು ಸುಮಾರು 50 ಟನ್ ಮೇವನ್ನು ಉಚಿತವಾಗಿ ಕೊಡ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡು ನಮ್ಮ ಕೂಡ್ಲಿಗಿ ಕ್ಷೇತ್ರದಿಂದ ಅವುಗಳನ್ನ ವಿತರಣೆ ಮಾಡ್ತಕ್ಕಂಥ ಸಂದರ್ಭವನ್ನು ನಾವು ಇವತ್ತಿನ ದಿನ ನೆನೆಸ್ಕೊಳ್ತಾ ಇದ್ದೀವಿ. ಈಗ ತಮಗೆ ಗೊತ್ತಿದ್ದ ಹಾಗೆ ನಮ್ಮ ಕೂಡ್ಲಿಗಿ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಕೇಳಿಸಲ್ಲ. ಅದರಿಂದ ನಮ್ಮ NT ಶ್ರೀನಿವಾಸ್, ಡಾಕ್ಟರ್ NT ಶ್ರೀನಿವಾಸ್ ಅವರಿಗೆ ದೇವರ ಎತ್ತುಗಳಿಗೆ ಏನು ಉಚಿತವಾಗಿ ಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಮತ್ತು ಅಲ್ಲಿಯ ಏನು ಜನಗಳ ಏನು ಪುಣ್ಯ ಕೆಲಸ ಇದೆ
ಅವರಿಗೆ ಪೂರಕವಾದ ಧನ್ಯವಾದಗಳನ್ನು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಈ ಮೇವು ಹೋಗ್ತಿರೋದು ನಮ್ಮ ನಮ್ಮೆಲ್ಲದ ನೆಚ್ಚಿನ ನಾಯಕರಾಗಿರ್ತಕ್ಕಂಥ NT ಶ್ರೀನಿವಾಸ್ ಸರ್ ಅವರು ಈ ದಿವಸ ಉಚಿತವಾಗಿ ಎತ್ತುಗಳಿಗೆ ಮೇವನ್ನು ವಿತರಿಸಲು ಅವರ ಸ್ವಂತ ಖರ್ಚಿನಿಂದ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ನಿರ್ಧಾರದಲ್ಲಿ ಒಂದು ಒಳ್ಳೆಯ ಗುಣ ಏನಿದೆ ಅಂದರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಎತ್ತುಗಳಿಗೆ ನಾವು ಎಲ್ಲರೂ ಮೇವು ಹಾಕ್ತೀವಿ. ಆದರೆ ದೇವರ ಎತ್ತುಗಳಿಗೆ ಯಾರು ನೋಡಬೇಕು? ಅವರ ಒಂದು ಒಳ್ಳೆತನ, ಅವರ ಒಂದು ನಿರ್ಧಾರಗಳನ್ನು ಇವತ್ತು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ದೇವರ ಎತ್ತುಗಳಿಗೆ ಯಾರು ನೋಡೋರು ಇರೋದಿಲ್ಲ, ಅವು ಉಪವಾಸ ಇರ್ತವೆ. ಅವನ್ನೆಲ್ಲ ಹೇಗೆ ಅವಕ್ಕೆ ಮೇವು ಜೋಡಿಸ್ಬೇಕಂತ ಒಂದು ಯೋಚನೆ ಆ ಒಂದು ಆಲೋಚನೆ ಅವರಲ್ಲಿ ಇದೆಯಲ್ಲ. ಆ ದೃಷ್ಟಿಯಿಂದ ಅವರು 50 ಟನ್ ಮೇವನ್ನು ಇವತ್ತು ತರಿಸಿ ಆ ದನಗಳಿಗೆಲ್ಲ ವಿಚಾರಿಸಲಿಕ್ಕೆ ಇವತ್ತು ದಿಬ್ದಳ್ಳಿ ಗ್ರಾಮಕ್ಕೆ ಈ ಮೇವು ಹೋಗ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ಅದು ಒಂದೇ ಊರಿಗೆಲ್ಲ ಎಲ್ಲ ದೇವರ ಎತ್ತುಗಳಿಗೂ ಈ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥ NT ಶ್ರೀನಿವಾಸ್ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗಿನ್ನ ಒಳ್ಳೆತನ ಒಳ್ಳೆ ಗುಣ ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಹಾರೈಸ್ತಾ ಅವರನ್ನು ದೇವರು ಇನ್ನೂ ಉತ್ತಮ ಸ್ಥಾನಕ್ಕೆ ಒಯ್ಯಲಿ ಅಂತ ಹೇಳ್ಬಿಟ್ಟು ನಾನು ಈ ದಿವಸ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ NT ಶ್ರೀನಿವಾಸ್ ಅವರ ಒಂದು ತಾಯಿ ಹೃದಯ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ತೀವ್ರತರವಾಗಿರ್ತಕ್ಕಂಥ ಒಂದು ಬರಗಾಲದಲ್ಲಿ ಈಗಾಗಲೇ ನಮ್ಮಿಬ್ಬರು ಗೌಡ್ರುಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅವರ ಹೇಳಿಕೆಯಂತೆ ಎಲ್ಲರಿಗೂ ಕೂಡ ಸ್ವಂತ ಆಕಳುಗಳಿಗೆ ಎತ್ತುಗಳಿಗಾದರೆ ನಾವೆಲ್ಲ ಆರೈಕೆ ಮಾಡ್ತೀವಿ. ಆದರೆ ದೇವ್ರ ಎತ್ತುಗಳು ಅಂತೇಳಿ ಏನು ಬಿಟ್ಟಿರ್ತೀವಿ ಅಂಥ ಒಂದು ಜಾನುವಾರುಗಳಿಗೆ ಇವತ್ತಿನ ದಿವಸ 50 ಟನ್ ತಮ್ಮ ಸ್ವಂತ ಖರ್ಚಿನಿಂದ ತಂದು ಇವತ್ತು ಅವಕ್ಕೆಲ್ಲ ಆರೈಕೆ ಮಾಡ್ತಿರೋದು ನೋಡಿದರೆ ಅವರನ್ನು ಪಡೆದಿರ್ತಕ್ಕಂಥ ನಮ್ಮನ್ನೆಲ್ಲರೂ ಪುಣ್ಯ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ನೀವು ಆಯ್ಕೆ ಮಾಡಿರ್ತಕ್ಕಂಥ ನಿರ್ಣಯ ಯಾವತ್ತೂ ಕೂಡ ತಪ್ಪು ಅಲ್ಲ ಅಂಥೇಳಿ ನೀವು ಭಾವಿಸಿದ್ದೀರಿ. ಎಲ್ಲ ಜನ ನಮಗೆ ಆಶೀರ್ವಾದ ಮಾಡಿ ಡಾಕ್ಟ್ರಿಗೆ ಅವರು ತರ್ತಕ್ಕಂಥ ಯೋಜನೆಗಳಿರ್ಬೋದು. ಇವತ್ತು ಉದಾಹರಣೆಗೆ ಬರೀ ದೇವ್ರ ಎತ್ತುಗಳಿಗೆ ಅವ್ರು ಕೊಡ್ತಕ್ಕಂಥ ಮೇವಿಂದು ಒಂದು ಉದಾಹರಣೆ ನೋಡಿದರೆ ಇನ್ನು ನಮಗೆ ಮನುಷ್ಯರಿಗೆ ಮತ್ತು ಕ್ಷೇತ್ರಕ್ಕೆ ಯಾವ ರೀತಿ ಅವರು ಯೋಚನೆ ಮಾಡ್ತಿರ್ಬೋದು ಅಂತೇಳಿ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಪಕ್ಷಾತೀತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಅವ್ರ ಮೇಲೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಆ ಡಾಕ್ಟರ್ಗೆ ಬರೀ ಕ್ಷೇತ್ರ ಶಾಸಕರಲ್ಲ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರಾಗಿ ಅವರು ಬೆಳಿಲಿ ಅಂತೇಳಿ. ಕಾಯಕ ಯೋಗಿ ಮಹಂತ ಮಠಕ್ಕೆ 25 ವರ್ಷಗಳು ತುಂಬಿದ್ದು ರಜತ ಮಹೋತ್ಸವ ಆಚರಣೆಗೆ ಸಕಲ ಸಿದ್ಧತೆಗಳು ಭರ್ಜರಿಯಾಗಿ ನಡೆದಿವೆ. ಬರಗಾಲ ಪೀಡಿತ ಪ್ರದೇಶ, ಸಕಾಲಕ್ಕೆ ಮಳೆ ಬೆಳೆ ಇಲ್ಲದ ನಾಡಾದ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕಾಯಕಯೋಗಿ ಭಕ್ತ ಬಸವಣ್ಣನವರ ಆದರ್ಶ ತತ್ವ ಸಿದ್ಧಾಂತಗಳನ್ನೊಳಗೊಂಡ ಚಿತ್ತರ್ಗಿ ಮಹಂತ ಮಠದ ಶಾಖಾ ಮಠ ಸಿದ್ದಯ್ಯನ ಕೋಟೆಯಲ್ಲಿ ಪ್ರಾರಂಭಗೊಂಡು 25 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಆಚರಣೆ ಮಾಡಲು ಸಕಲ ಸಿದ್ಧತೆಗಳು ನಡೆದಿದ್ದು, ಸಿದ್ದಯ್ಯನಕೋಟೆ ಗ್ರಾಮದ ಜನರು ಹಾಗೂ ಚಿತ್ತರ್ಗಿ ಶಾಖಾ ಮಠದ ಸಮಿತಿಯು ಭರದಿಂದ ತಯಾರಿ ನಡೆಸುತ್ತಿದ್ದಾರೆ. 25 ವರ್ಷಗಳಲ್ಲಿ ಬಸವಲಿಂಗ ಮಹಾಸ್ವಾಮೀಜಿಯವರು ಇಲ್ಲಿ ನೆಲೆಯೂರಿ ಸಾಕಷ್ಟು ಸುಧಾರಿತ ಸಮಾಜ ಸೇವೆ, ಶೈಕ್ಷಣಿಕ ಸೇವೆ ಮಾಡಿದ್ದಾರೆ. ಇಂದಿಗೂ ಬಡ ಕುಟುಂಬದಲ್ಲಿ ಜನಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಿದ್ದಾರೆ. ಈ ಬಗ್ಗೆ ಶ್ರೀಗಳು ಮಾತನಾಡಿದ್ದು ಹೀಗೆ. ಅದಕ್ಕೆ ನಿಮ್ಗೆ ಯಾವ ಸ್ವಾಮಿಗಳು ಬೇಕಂತ ಹೇಳಿದಾಗ ಇಂಥವ್ರು ಕೊಡ್ರಿ ಅಂತ ಇವರು ಕೇಳ್ತಾರೆ. ನೀವು ಹೇಳಿದ್ರಲ್ಲ ಅಂಥವ್ರು ಯಾರಾದರೂ ಎದುರು ಕೊಡ್ರಿ ನಮ್ಗೆ. ಅವಾಗ ಹೇಳಿದ ತಕ್ಷಣ ಇವತ್ತು ಅಲ್ಲೇ ನಾವು ಮಠದಲ್ಲಿ ಸೇವೆ ಮಾಡ್ಕೊತಿದ್ದೀವೋ ನಮ್ಮನ್ನು ಇಲ್ಲಿ ಕಳಿಸ್ತಾರೆ. ಕಳಿಸಿ ಬಳಕೆ ಇಲ್ಲಿ ಪ್ರಾಮಾಣಿಕವಾದ ಸೇವೆಯನ್ನು ಸ್ವಾಮೀಜಿಯವರು ನಮ್ಮನ್ನು ಕಳಿಸಿದ್ದಾರೆ ಅಂದಮೇಲೆ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರವಾಗಿ ಜನಗಳಲ್ಲಿರ್ತಕ್ಕಂಥ ದುರ್ಚಟ, ದುರ್ಗುಣ, ದುರ್ವ್ಯಸನಗಳನ್ನು ಅವ್ರನ್ನಲ್ಲಿ ಬಿಡಿಸೋದ್ರ ಮುಖಾಂತರವಾಗಿ ಇದು ಸಾಹಿತ್ಯಿಕವಾಗಿ ನಾವು ಈ ಭಾಗದಲ್ಲಿ ಭಾಳಷ್ಟು ಆಂಧ್ರ ನಮಗೆ ಇಲ್ಲಿ ಇರೋದರಿಂದ ನಮ್ಮಲ್ಲಿ ಕನ್ನಡ ಹೆಚ್ಚಿಗೆ ತೆಲುಗು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಗಡಿನಾಡು ಸಾಂಸ್ಕೃತಿಕ ಉತ್ಸವ ಅಂತೇಳಿ ಇದನ್ನು ಮಾರ್ಪಡಿಸಿ 10 ದಿನಗಳ ಕಾಲ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದೆ ನಾನು. ಈಗ 25 ವರ್ಷದಿಂದ ಮತ್ತು ಮಳೆ ಬೆಳೆ ಇಲ್ಲದೇ ಇರೋದರಿಂದ ಮತ್ತು ಕಡಿಮೆ ಮಾಡ್ಕೊತ ಈ ವರ್ಷ ಒಂದು 5 ದಿನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮ 25 ವರ್ಷದ ಒಂದು ಪ್ರೋಗ್ರಾಮ್ ವಿಶೇಷವಾಗಿ ಈ ಭಕ್ತರು ಏನು ಮಾಡ್ತಾರೆ, 25 ವರ್ಷ ಸ್ವಾಮಿಗಳು ಇದನ್ನು ಬೆಳವಣಿಗೆ ಮಾಡ್ಕೊಂಬಂದರು ಅವ್ರ ಕಾರ್ಯಕ್ರಮ ಅಂತ. ನಾನು ಇದನ್ನು ಅನ್ನಂಗಿಲ್ಲ. ನಮ್ಮದು ಮಠದ ಕಾರ್ಯಕ್ರಮ ಇದು, ನಮ್ಮ ಭಕ್ತರ ಕಾರ್ಯಕ್ರಮ ಇದು.
ಅದರಲ್ಲಿ ನಂದು ಪಾತ್ರ 25 ವರ್ಷ ಇಲ್ಲಿ ನಾನು ಬಂದಿರೋದ್ರಿಂದ ಅದು ಒಂದು ಸೇರಿಕೊಂಡದ್ದು ಅಷ್ಟೇ, ಬಿಟ್ಟರೆ ಅದಕ್ಕೇನು ಹೆಚ್ಚಿನ ಮಹತ್ವ ಇಲ್ಲ. ಇಲ್ಲಿ ದಾಸೋಹ, ಕಾಯಕ ಮತ್ತು ಶೈಕ್ಷಣಿಕ, ನಮ್ಮ ನೂರಾರು ಏನು ಕಾರ್ಯಕ್ರಮಗಳು ಅದರ ಮುಖಾಂತರವಾಗಿ ಗೋಷ್ಠಿಗಳು ನಡೀತವೆ, ಎಲ್ಲರಿಗೂ ಪ್ರವಚನ ಕಾರ್ಯಕ್ರಮ ಎಲ್ಲ. ಅದಕ್ಕೆ ಬಸವಾದಿ ಶಿವಶರಣರ ವಚನ ಸಾಹಿತ್ಯ, ತತ್ವ ಪ್ರಸಾದ ಅದು ಮುಖ್ಯ ನಮಗೆ. ಇದು ಆ ಒಂದು ಇದರಿಂದ ಇದು ಕಾರ್ಯಕ್ರಮಗಳು ಎಲ್ಲ ಇದ್ರೊಳಗೆ ಅಡಕಾಗಿದೆ. ಅದೊಂದು ವಿಷಯ ಅಷ್ಟೇ. ನಾನು ಹೇಳಿದೆ ಕಾರ್ಯಕ್ರಮವನ್ನು ಸರಳ ಮಾಡೋದು, ನಮ್ಮದೇನು 25 ವರ್ಷ ಅಂತ ಅದನ್ನ ದೊಡ್ಡದಾಗಿ ಏನು ವಿಶೇಷ ಮಾಡೋದು. ಜ್ಞಾನವ್ಯಾಪಿ ಮಸೀದಿ ಅತಿಕ್ರಮಣ ಮತ್ತು ಒಳನುಸುವಿಕೆ ವಿರುದ್ಧ ಹೊಸಪೇಟೆ ತಾಲೂಕು ಕಚೇರಿ ಬಳಿ ಎಸ್ಡಿಪಿಐನಿಂದ ಪ್ರತಿಭಟನೆ ನಡೆಸಲಾಯಿತು. ಕಾಶಿಯ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಕೋರ್ಟ್ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಅದನ್ನು ವಿರೋಧಿಸಿದ ಎಸ್ಡಿಪಿಐ ಮುಖಂಡರು ಜ್ಞಾನವ್ಯಾಪಿ ಮಸೀದಿಯಲ್ಲಿ ಹಿಂದೂಗಳ ಅತಿಕ್ರಮಣ ಮತ್ತು ಒಳನುಸುಳುವಿಕೆ ಖಂಡನೀಯ ಎಂದು ಆಗ್ರಹಿಸಿ ಹೊಸಪೇಟೆ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರು ಏನು ಹೇಳಿದ್ದಾರೆ ನೋಡಿ. ಈ ದೇಶದಲ್ಲಿ ಮಂದಿರ ಮಸೀದಿಗಳು ಸಮ್ಮಿಶ್ರ ಕಲೆಯಲ್ಲಿ ನಿರ್ಮಾಣ ಮಾಡಲ್ಪಟ್ಟಂತವು. ಸಮ್ಮಿಶ್ರ ಕಲೆ ಅಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನಗಳು ಮಸೀದಿಗಳು ಎರಡು ಒಂದಾಗಿ ಆ ಒಂದು ಜಾತ್ಯತೀತತೆ ನಿಲುವಾಗಿ ಅನೇಕ ಮಂದಿರಗಳು ಗುಂಬಸ್ಗಳು ಸಮೇತ ಇವತ್ತು ಇದೆ, ಮಿನಾರಗಳ ಸಮೇತ ಇವತ್ತು ಇವೆ ಅನೇಕ ಮಂದಿರಗಳು. ಅದೇ ರೀತಿ ಮಸೀದಿಗಳು ಕೂಡ ದೇವಾಲಯಗಳ ಹೋಲಿಕೆಗಳು ಇದಾವೆ. ಅದಕ್ಕೆ ಸಮ್ಮಿಶ್ರ ಕಲೆ ಅಂತ ಹೇಳ್ತಾರೆ. ಬೌದ್ಧ ಮತ್ತು ಇಂಡೋ ಶೈಲಿಯಲ್ಲಿ ನಿರ್ಮಾಣವಾದಂಥ ದೇವಾಲಯಗಳು ಇದ್ದಾವೆ. ಅದೇ ರೀತಿ ಇಸ್ಲಾಮಿಕ್ ಮತ್ತು ಹಿಂದೂ ಕಲ್ಚರ್ನಲ್ಲಿ ಕೂಡಿರುವಂಥ ಮಸೀದಿಗಳು ಇದ್ದಾವೆ. ಅಂತ ಕಲೆಯನ್ನು ಬಹಳ ಪೂರ್ವಗ್ರಹ ಪೀಡಿತರಾಗಿ ತಪ್ಪನ್ನು ತಿಳಿದು ಈ ಜ್ಞಾನವ್ಯಾಪಿ ಮಸೀದಿ ಮಂದಿರ ನಮ್ಮದು, ಮಳೀಲಿ ಮಂದಿರ ನಮ್ಮದು, ಈದ್ಗಾ ಮೈದಾನ ನಮ್ಮದು ಅಂತೇಳಿ ಸುಳ್ಳನ್ನು ಸೃಷ್ಟಿ ಮಾಡಿ ಮೊನ್ನೆನೇ ನೀವು ಹೇಳ್ತಾರೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಸೂಲಿಬೆಲೆ 1000 ಸುಳ್ಳುಗಳನ್ನು ಹೇಳಿ ಮಂದಿರ ನಿರ್ಮಾಣ ಮಾಡಿ ಅಂತೇಳಿ. ಅಂದ್ರೆ ಇವ್ರು ಎಷ್ಟು ನೀಚ ಕೃತ್ಯಗಳು ಎಸಗ್ತಾ ಇದ್ದಾರೆ ಅಂತೇಳಿ. ಈ ದೇಶದಲ್ಲಿ ನಿಮಗೆ ಗೊತ್ತಿದೆ, ಮಸೀದಿಯನ್ನು ಕೆಡವಿದ ಈ ಉಗ್ರಗಾಮಿಗಳು, ಹಿಂದೂ ಪರ ಹೋರಾಟಗಾರರು, ಅವರಿಗೆ ಶಿಕ್ಷೆ ಆಗಿಲ್ಲ. ಈಗಾಗಲೇ ಮಂದಿರ ನಿರ್ಮಿಸಲ್ಪಟ್ಟಿದೆ. ಇದು ಅನ್ಯಾಯ, ಇದು ಅಧರ್ಮ, ಇದು ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ. ಇದು ನಿಮಗೆ ಗೊತ್ತಿರೋ ಹಾಗೆ ಅಂದು ಸುಲ್ತಾನರ ಆಡಳಿತ ಇತ್ತು, ರಾಜನ ಆಡಳಿತ ಇತ್ತು, ಬಲಾಢ್ಯ ವ್ಯಕ್ತಿಗಳು ಆಡಳಿತ ಕೊಡ್ತಿದ್ರು. ಈಗೆಲ್ಲ ಆದ ನಂತರ, ಸ್ವತಂತ್ರ ನಂತರ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರೂ ಬಾಳಬೇಕು, ಒಂದಾಗಿರಬೇಕು, ಜಾತ್ಯತೀತ ನಿಲುವಿನಲ್ಲಿ ಬಾಳಬೇಕು, ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ನಡಿಬೇಕಂತೇಳಿ ಒಂದು ಕಾನೂನು ಚೌಕಟ್ಟು ಅಂತೇಳಿ ಮಾಡಿ ಇವತ್ತು ಎಲ್ಲಾ ಮಜಲುಗಳನ್ನು ಮುರಿದು ಹೋಗ್ತಾ ಇದ್ರು. ಯಾವುದೇ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಎಲ್ಲರೂ ಒಂದಾಗಿ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿ ಆಡಳಿತ ಕೊಡ್ತಾ ಇದ್ದಾರೆ, ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಮೂಲಕ ನಾವು ತುಂಡವಾಗಿ ನಾವು ಖಂಡಿಸ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಬಾಬ್ರಿ ಮಸೀದಿಯನ್ನು ಕೆಡವಿದ ಆ ಕೋಮುವಾದಿಗಳಿಗೆ ಇವತ್ತು ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಗಳು ಘೋಷಣೆ ಮಾಡಿದ್ದಾರೆ. ಇದು ಅನ್ಯಾಯ, ಇದು ಅಕ್ರಮ, ಇದು ಅಧರ್ಮ. ಇದು ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರದಲ್ಲಿ 4 ಅಂಗಗಳಿವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮಾಂಗ. ಇವೆರಡೂ ಅಂಗಗಳು ಒಂದಾಗಿ ಆಡಳಿತ ಮಾಡ್ತಾ ಇದ್ದಾವೆ. ವಿರೋಧ ಪಕ್ಷಗಳ ಸ್ಥಾನದಲ್ಲಿ ನಿಲ್ಲಬೇಕಾದಂತ ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳೊಂದಿಗೆ ಸೇರಿಕೊಂಡು ಶೋಷಣೆ ಮಾಡ್ತಾ ಇದ್ದಾವೆ. ಒಳಗೆ ಎಲ್ಲ ಒಂದಾಗಿ ಆಡಳಿತ ಮಾಡ್ತಾ ಇದ್ದಾವೆ. ವಿರೋಧ ಪಕ್ಷದಲ್ಲಿದ್ದಾಗ ಮಾನ್ಯ ಸಿದ್ದರಾಮಯ್ಯನವರು, ಖರ್ಗೆ ಅವರು, ಹರಿಪ್ರಸಾದ್ ಅವರು, DK ಶಿವಕುಮಾರ್ ಅವರು ವೀರಾವೇಶದ ಮಾತುಗಳಾಡ್ತಾರೆ. ಸ್ವತಃ ಆಡಳಿತ ಪಕ್ಷದಲ್ಲಿದ್ದು ಕೋಮುವಾದಿ ಮಾತುಗಳು ಹೇಳ್ತಾ ಇದ್ರು ಯಾವ ಒಂದು ಕ್ರಮನೂ ಕೈಗೊಳ್ತಾ ಇಲ್ಲ. ಏನ್ರಿ ಸ್ವಾಮಿ, ಎಲ್ಲಿದೆ ನ್ಯಾಯ? ಮಾನ್ಯ DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ಯಾಕೆ ನೀವು ಮಾತಾಡ್ತಾ ಇಲ್ಲ? ನೀವು ಎಲ್ಲಿ ಹೋಯ್ತು ನಿಮ್ಮ ಅಹಿಂದ ತತ್ವ, ಅಹಿಂದ ನೀತಿ ನಿಯಮಗಳು ಎಲ್ಲಿದೆ?
ವಿರೋಧ ಪಕ್ಷದಲ್ಲಿ ನೀವು ಮಾತಾಡಿರುವಂಥ ಮಾತುಗಳು ನಮಗೆ ನಾವು ಬಹಳ ಹೃತ್ಪೂರ್ವಕವಾಗಿ ನಾವೆಲ್ಲ ನಿಮಗೆ ನಮ್ಮ ಟೋಟಲ್ ಸಮುದಾಯ 92% ವೋಟ್ ಮಾಡಿತ್ತಲ್ಲ, ಇದಕ್ಕೇನಾ ಬಾಯಿ ಮುಚ್ಚಿ ಕುಳ್ತಿರೋದು? ಇದಕ್ಕೇನಾ? ಮೊನ್ನೆ ಹೇಳ್ತಾ ಇದ್ದಾನೆ ಆ ಮುತಾಲಿಕ್, ಆಳಂದ ದರ್ಗದಲ್ಲಿ ದೇವಾಲಯ ಕಟ್ಸ್ತೀವಿ ಅಂತೇಳಿ. ಸ್ವಾಮಿ, ನಿಮಗೇನು ಕಾಯ್ದೆ ಕಾನೂನುಗಳು ಇಲ್ವಾ? 91ರ ಆಕ್ಟ್ ಯಾಕೆ ಮಾಡಿದ್ದೀರಾ? ಸಂವಿಧಾನ ಯಾಕಿದೆ? ಅದನ್ನ ಪಾಲನೆ ಯಾಕಾಗ್ತಾ ಇಲ್ಲ? ನಿಮಗೆ ಗೊತ್ತಿರೋ ಹಾಗೆ ಉತ್ತರಾಖಂಡದಲ್ಲಿ ಮಸೀದಿ ಮತ್ತು ಆ ಒಂದು ಮಕ್ಕಳು ಓದುವಂತ ಮದ್ರಸಾನ ಹೈಕೋರ್ಟ್ ಸಿವಿಲ್ ವ್ಯಾಜ್ಯವಾಗಿ ಇದ್ರೂ ಕೂಡ ಒಂದು ಲೋಕಲ್ ಆಡಳಿತದ ಮೂಲಕ ಅದನ್ನು ನಿರ್ನಾಮ ಮಾಡಿದ್ದಾರೆ ಈ ಮನುವಾದಿಗಳು. ಈ ಒಂದು ಮನುವಾದಿಗಳು ಎಲ್ಲ ಇಲಾಖೆಗಳಲ್ಲಿ ಹಿಂದೆ ಮುಂದೆ ಎಲ್ಲ ರೀತಿಯಿಂದಲೂ ಒಕ್ಕರ್ಸ್ಕೊಂಡು ಅಧಿಕಾರಿಗಳ ಸಮೇತ ಮುಷ್ಟಿಯಲ್ಲಿಟ್ಟುಕೊಂಡು ಇವರು ಕೇವಲ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿ ಶೋಷಣೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ನಾವು ಧಿಕ್ಕಾರ ಕೂಗ್ತಾ ಇದ್ದೀವಿ. ಹರೀಶ್ ಪೂಂಜಾ ಅನ್ನೋ ಅಪ್ಪೆಪಾರಿ MLA ಹೇಳ್ತಾನೆ, ಹಿಂದೂ ತೆರಿಗೆ ಹಿಂದೂಗಳಿಗೆ ಅಂತೇಳಿ, ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಅಂತೇಳಿ. ಅಂದ್ರೆ ಈ ದೇಶದಲ್ಲಿ ಮುಸಲ್ಮಾನರು ಯಾರು ತೆರಿಗೆ ಕಟ್ಟಲ್ವಾ? ತೆರಿಗೆಯಿಂದ ಮುಕ್ತರಾಗಿ ಮಾಡ್ತೀರಾ? ಹರೀಶ್ ಪೂಂಜಾ ಅವರೇ, ನಿಮ್ಮ ಈ ನಡೆಗೆ ಸರ್ಕಾರ ಕಣ್ಮುಚ್ಚಿ ಕುಳಿತಿರ್ಬೋದು. ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಇಂಥ ಹರೀಶ್ ಪೂಂಜಾನಂತ ಕೋಮುವಾದಿಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಈ ದೇಶವನ್ನು ಇಬ್ಬಾಗ ಮಾಡಿ ಆಡಳಿತ ಮಾಡುವಂತ ಈ ಕೋಮುವಾದಿಗಳಿಗೆ ನಾವು ಖಂಡತುಂಡವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ರಾಷ್ಟ್ರದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸಲು ನಮ್ಮ ರಾಜ್ಯಾಧ್ಯಕ್ಷರಂತ ಅಬ್ದುಲ್ ಮಜೀದ್ ಅವರು ಹುತಾತ್ಮರಾಗಲು ಕರೆ ಕೊಟ್ಟಿರೋದನ್ನ ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ. ನಾವೆಲ್ಲರೂ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿದ್ದೀವಿ ಅಂತ. ಜ್ಞಾನ ವ್ಯಾಪಿ ಮಸೀದಿಯ ನಾವು ತೀರ್ಮಾನ, ನ್ಯಾಯಾಧೀಶರು ಕೊಟ್ಟಿರೋಂಥ ತೀರ್ಮಾನವನ್ನು ನಾವು ವಿರೋಧ ಮಾಡ್ತಾ ಇಲ್ಲ. ಆದರೆ ತರಾತುರಿಯಲ್ಲಾದಂಥ ತೀರ್ಮಾನಗಳು ನಮಗೆ ಸಂಶಯ ಇದೆ. ಆ ಸಂಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ನಮಗೆ ನ್ಯಾಯ ಬೇಕು ಅಂತ. ಅದಕ್ಕೋಸ್ಕರ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ನಾವು ಹೋರಾಟ ಮಾಡ್ತೀವಿ. ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡದೆ ಬಿಡೋದಿಲ್ಲ. ನಾವು ಯಾವುದೇ ಒಂದು ಬಾಬ್ರಿ ಮಸೀದಿ ಕಳ್ಕೊಂಡಿದ್ದೀವಿ, ಇನ್ನು ಯಾವ ಮಸೀದಿಗಳು, ಯಾವ ದರ್ಗಾಗಳು, ಯಾವ ಮೈದಾನಗಳು ನಾವು ಬಿಟ್ಕೊಡಕ್ಕೆ ತಯಾರಿಲ್ಲ. ನಾವು 1991ರ ಕಾಯ್ದೆ ಪ್ರಕಾರ ಸರ್ಕಾರ ನಡೆದುಕೊಳ್ಳಬೇಕಾಗಿದೆ. देश में हमारे हिंदू भाइयों को हमसे जुदा कर कर, हमारे हिंदू भाइयों को हमसे अलग कर कर जो है, उनके दिलों में हमारे मुसलमानों के ताल्लुक से नफरतें फैलाकर जो है हमें अलग अलग किया जा रहा है और अलग अलग कर दिया भी गया है। और इस तरीके से जो हम मुसलमान हिंदू सब मिलकर एक साथ रहा करते थे, और आज ये माहौल बन गया कि वो जो दोस्त हमारा था हिंदू भाई आज हमें देखकर कहता है कि तुम मुसलमान है, मैं हिंदू हूँ। ये फिरका परस्ती पैदा हो चुकी है। तो लिहाजा हम मुसलमान होकर हम ये नहीं कहते कि सारे हिंदू भाई हमारे गलत है, हम उनके खिलाफ नहीं है। जो हिंदू भाई हमारे साथ ईद बारात मनाया करते थे, हमारे साथ रहकर हमें अपनी दिवाली में बुलाया करते थे, हम वो हिंदुस्तान चाहते हैं जो 10 साल पहले था, जो 10 साल पहले था। इसी तरीके से जब से ये सरकार आई है, आए दिन मुसलमानों पर जुल्म और सितम चल रहा है। कभी हमारे मसाजिदों पर, कभी हमारी दरगाहों पर, कभी हमारी माँ बहनों पर, कभी जो है हमारे मुगलमा पर जो है टारगेट किया जाता है। हाल ही में एक जो शख्स कहता है हमारी माँ बहनों को गालियाँ दे रहा है, माँ बहनों को गालियाँ दे रहा है। और हैदराबाद में बैठकर एक राजा सिंह कुत्ता बीजेपी का कहता है, दिन ब दिन पार्लियामेंट में बैठकर जो है मुसलमानों को गालियाँ देता है, मुसलमानों के ऊपर भोंकता रहता है वो कुत्ता।
लेकिन उसे कुछ नहीं किया जाता। लेकिन आज हमारे मुसलमानों में अगर कोई शख्स, कोई उलमा उठकर किसे भी नहीं कहता, न नाम लेता है, न मजहब को बोला जाता है, मुफ्ती सलमान अजहरी जैसा शख्स जो है उनको जिंदाबाद जिंदाबाद सलमान अजहरी जिंदाबाद 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 सलमान अजहरी जिंदाबाद उनको जाकर जो है ETS नाम की जो है तंजीम, ETS जो है ना, ATS नाम की तंजीम जाकर अटैक कर, ना नाम लिया गया, ना बोला गया, ना उनके बारे में सोचा गया। उन्होंने कहा किसी और को, कहा गया किसी और को डाला गया। ATS के जरिए जो है उन्हें कैद कर लिया गया, उन पर अरेस्ट किया गया। क्यों? वजह क्या है? इस हिंदुस्तान में सबका हक है, इस हिंदुस्तान में सबका हक है। जब वो कुत्ता राजा सिंह बोलता है तो तब किसी को कुछ नजर नहीं आ जाता। जब कोई और जो है पार्लियामेंट में बैठकर साध्वी सिंह को कोई है वो कोई कुछ कहती है, जब किसी को समझ में नहीं आता कि चिड़िया जो हमारा देश है, ये सोने की चिड़िया जो हमारा देश था पहले, इसको हम फिर से सोने की चिड़िया बना सकते हैं। लेकिन मैं उन तमाम से कहूँगा जो हिंदुस्तानी है, जो हिंदुस्तान से मोहब्बत करते हैं, जो हिंदुस्तान के लिए अपनी जान भी कुर्बान करने वाले, वो चाहे हिंदू मुस्लिम, हिंदू भाई हो, मुस्लिम भाई हो, सिख भाई हो, ईसाई भाई हो, मैं उन सबसे कहूंगा कि संविधान का ख्याल रखें, संविधान के दायरे में रहें और संविधान को छूटने ना दें, संविधान को कायम रखने की कोशिश करें। क्योंकि ये जो सरकार जो आज ये काम कर रही है, संविधान को खत्म करने का काम कर रही है, संविधान को हटाने का काम कर रही है, संविधान के खिलाफ काम कर रही है। लेकिन आज का जो हिंदुस्तानी भाई जो हिंदुस्तान से मोहब्बत रखता है, याद रखे कभी भी जो है संविधान को खत्म होने नहीं देगा। वो सभी कभी भी डॉक्टर अंबेडकर साहब भी वो संविधान को खत्म होने भी नहीं देगा और उस पर अमल भी करता रहेगा। इसी तरीके से जो ज्ञानवापी मस्जिद का मसला है, अल्लाह अकबर, तुमने एक मस्जिद को जो है आस्था की बुनियाद को दे दिया। मैं उनसे कहना चाहता हूँ, आस्था सिर्फ उन्हीं लोगों की होगी, हमारी आस्था नहीं है, हमारी आस्थाओं का ख्याल नहीं है। क्या हम पर जुल्म सितम ही होता रहेगा? नहीं ना, हमारी ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.